ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾನು ನಮ್ಮ ಮನೆಗೆ ಸ್ವಲ್ಪ ವಸ್ತುಗಳು ಬೇಕಾಗಿತ್ತು. ಸೊ ಹಾಗಾಗಿ ಒಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡಿದ್ದೀನಿ. ಅದು ಎಲ್ಲಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ. ಸೊ ಹಾಗಾಗಿ ನಾನ್ ಏನೇನ್ ವಸ್ತುಗಳನ್ನ ತಗೊಂಡಿದ್ದೀನಿ ಅಂತ ನಿಮ್ ಮುಂದೆ ಶೇರ್ ಮಾಡ್ಕೊತೀನಿ. ನಾನ್ ತಗೊಂಡಿರೋ ವಸ್ತುಗಳಲ್ಲಿ ನಿಮ್ಗೆ ಏನಾದ್ರೂ ಉಪಯೋಗ ಆಗುವಂತ ವಸ್ತುಗಳಿದ್ರೆ ನೀವು ಕೂಡ ತಗೋಬಹುದು. ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದು ಜಾಸ್ತಿ ಹೆಲ್ಪ್ ಆಗೋದು ಮನೆ ಹೆಣ್ಮಕ್ಳಿಗೆನೆ. ಯಾಕಂದ್ರೆ ಆಲ್ಮೋಸ್ಟ್ ನಮ್ ಹೆಣ್ಮಕ್ಳಿಗೆ ಯೂಸ್ ಆಗೋ ತರ ವಸ್ತುಗಳನ್ನೇ ನಾನ್ ತಗೊಂಡಿರೋದು. ಸೊ ಬನ್ನಿ ತೋರಿಸ್ತೇನೆ. ಫಸ್ಟ್ ಒನ್, ವ್ಯಾಕ್ಯೂಮ್ ಕ್ಲೀನರ್. ಇದು ಮಿಷನ್ ಯಾಕೆ ತಗೊಂಡಿನಪ್ಪ ಅಂತಂದ್ರೆ, ನಮ್ಮನೆ ಇರೋದು ಮೇನ್ ರೋಡ್ಗೆ. ಸೊ ಬಾಳ್ ಅಂದ್ರೆ ಬಾಳ್ ಡಸ್ಟ್ ಬರ್ತೈತಿ ನಮ್ಮ ಮನೆಗೆ. ಎಷ್ಟು ಕ್ಲೀನ್ ಮಾಡಿದ್ರು ದಿನ ಒಂದ್ಕು ಹೆವಿ ಅಂಡ್ ಹೆವಿ ಡಸ್ಟ್ ಬರ್ತೈತಿ. ದಿನಾ ಕ್ಲೀನ್ ಮಾಡಿದ್ರು ಬಾಳ್ ಅಂದ್ರೆ ಬಾಳ್ ಬರ್ತೈತಿ ನಮ್ಮ ಮನೆಗೆ. ಸೊ ಒಂದೊಂದ್ಸಾರಿ ಬೇಬಿಗಳಿಗೆ ಡಸ್ಟ್ ಅಲರ್ಜಿ ಆಗೋ ಚಾನ್ಸಸ್ ಇರ್ತಾವು. ಈಗ ಆಲ್ರೆಡಿ ಆಗಿ ಅನುಭವ ಆಗೈತಿ. ಸೊ ಹಂಗಾಗಿ ರಿಸ್ಕ್ ತಗೊಳೋದ್ ಬ್ಯಾಡ್ ಅಂತ ಹೇಳಿ ಈಗ ಯಾವಾಗ್ಲೂ ಕೈಲಿ ಕ್ಲೀನ್ ಮಾಡ್ಕೊಂಡ್ ನಿಂತಿರ್ತೀನಿ. ಅವ ಅಳ್ತಿರ್ತಾನ, ಅವಾಗ ಅದೇ ಕೈಲಿ ತಗೊಂಡ್ ಬಡಗ ಓಡ್ಬಂದ್ ಹೊತ್ಕೊಳಕ್ ಆಗಂಗಿಲ್ಲ. ಮತ್ತೆ ಕೈ ವಾಶ್ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವ ಜೋರಾಗಿ ಅಳಾಕ್ ನಿಂತ್ ಬಿಡ್ತಾನ. ಹಾಗಾಗಿ ಕಿರಿಕಿರಿ ಬೇಡ ಅಂತ ಹೇಳಿ ಇದು ತಗೊಂಡಿನಿ. ಇದು ಕೈಲೇನ ಮಾಡೋದ್ ಖರೆ, ಬಟ್ ತುಳಾಯಿನ ಕೈಲೇ ಮುಟ್ಟಂಗಿಲ್ಲ, ಸುಮ್ ಹಿಡ್ಕೊಂಡ್ ಮಾಡೋದ್ ಅಷ್ಟ. ಅಷ್ಟೇನ್ ತ್ರಾಸ ಇಲ್ಲ ಇದ್ ಕೆಲ್ಸ ಮಾಡೋದು. ಹೆಲ್ಪ್ ಐತಿ, ಚಲೋ ಐತಿ. ಇದ್ರದ್ದು ವಿಡಿಯೋ ಒಂದ್ ಸಪರೇಟ್ ಮಾಡ್ತೀನಿ ನಾನು. ಹೆಂಗ್ ಯೂಸ್ ಮಾಡೋದು, ಯಾವ ತರ ಡಸ್ಟ್ ಕ್ಲೀನ್ ಮಾಡುತ್ತಾ ಅಂತ ಹೇಳಿ ತೋರಿಸ್ತೀನಿ. ಓಕೆ, ನಾನು ಆಕ್ಚುಲಿ ಅಷ್ಟು ಇದ್ರ ಬಗ್ಗೆ ನಾಲೆಜ್ ಗೊತ್ತಿಲ್ಲ. ಅಂದ್ರೆ ನಾ ಹೆಂಗ್ ಮಾಡ್ತೀನಪ್ಪಾ ಅಂದ್ರ, ನನಗ್ ನೋಡಾಕ್ ಚಲೋ ಕಾತಿಲ್ಲ, ರೊಕ್ಕ ಸ್ವಲ್ಪ ಕಮ್ಮಿ ಅನಿಸ್ತಿಲ್ಲ, ಆರ್ಡರ್ ಮಾಡ್ಬಿಡ್ತೀನಿ. ಅದ್ರ ಕಂಪ್ನಿ ನೋಡಂಗಿಲ್ಲ, ಅದ್ರದ್ದು ಇದು ಹೆಂಗ್ ಚಲೋ ವರ್ಕ್ ಮಾಡುತ್ತಿಲ್ಲ ಅದು ನೋಡಂಗಿಲ್ಲ. ಹಂಗಾಗಿ ಇಂತ ದೊಡ್ಡ ದೊಡ್ಡದೇನ ಥಿಂಗ್ಸ್ ತಗೊಳಕತ್ ನೀವು ಅಂದ್ರೆ ಚಂದನ್ ಹೆಲ್ಪ್ ತಗೋತೀನಿ. ಇದ್ರ ಬರೀ ಆರ್ಡರ್ ಮಾಡ್ಕೊಳೋದು, ನನ್ಗೆ ಏನ್ ಬೇಕು ತಗೊಳೋದು, ಯೂಸ್ ಮಾಡೋದು ಅಷ್ಟ. ಬಟ್ ಏನ್ ಡೌಟ್ ಇದ್ರು ಅವನ ಕೇಳ್ತೀನಿ. ಬಟ್ ಇದು ಕಲರ್ ಒಂದ್ ಚಲೋ ಅನ್ನಿಸ್ತ ನನಗ, ಮತ್ತೆ ಕ್ಲೀನ್ ಮಾಡಾಕ್ ನನಗ್ ಚಲೋ ಆದ್ರ ಸಾಕ ಅನ್ನೋದು ಅಂತ. ಬಟ್ ಕಂಪ್ನಿ ಎಲ್ಲ ನೋಡೋದು ಅವ್ರದ್ದು. ಬಟ್ ಚಲೋ ಐತೆ, ಹೆವಿ. ಇದೇನು ಹಿಂಗ ವೇಟ್ ಇಲ್ಲ, ಹಗರ್ ಐತಿ. ಇದೆಲ್ಲಾದ್ರೂ ಹೆಂಗಾದ್ರೂ ಯೂಸ್ ಮಾಡ್ಕೋಬಹುದು. ಕಾರಗೂ ಯೂಸ್ ಮಾಡ್ಕೋಬಹುದು, ಗಾಡಿ ಇದ್ದವರು ಮನೆಗೂ ಯೂಸ್ ಮಾಡಬಹುದು. ಗಾಡಿ ಮತ್ತೆ ಮನ್ಯಾಗೆಲ್ಲ ಗಿಡ ಇರುತ್ತಲ್ಲ ಅದು ತಗೋತೈತಿ. ಮತ್ತೆ ಸೋಫಾ ಗೀಟ ಕ್ಲೀನ್ ಮಾಡ್ತೈತಿ. ಆಲ್ಮೋಸ್ಟ್ ಹೆಲ್ಪ್ ಆಗತ್ತ, ಬೆಟರ್. ಇದ್ರದ್ದು ಒಂದು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೆಕೆಂಡ್ ಒಂದ್ ಬಂದ್ಬಿಟ್ಟು ಶಿವಾನ್ಸ್ ಒಂದು ಡಾಲ್. ಇದು ಅವ್ರ ಡ್ಯಾಡಿ ಆರ್ಡರ್ ಮಾಡತ್ತ ಬಾಳಿಂದ ಹೇಳಾತಿದ್ದ. ನಾವೇನ್ ಈಗ ಆಡ್ತಾನ್ ತಗೋ ಅಂತ ಆರ್ಡರ್ ಮಾಡಿದಿಲ್ಲ. ಓಕೆ, ಇವಾಗ ಮಾಡೀನಿ. ಇದೊಂದು ಒಂದು ಟೈಮ್ ಬಾಳ ಫೇಮಸ್ ಆಗಿತ್ತು, ಗೊತ್ತೈತೆ ಆಲ್ಮೋಸ್ಟ್ ಎಲ್ಲರಿಗೂ. ಸರಿಯಾ ಕೆಳಗ ಆನ ಮಾಡಿಲ್ಲ, ಹಂಗ ಸ್ಟಾರ್ಟ್ ಮಾಡತ್ತ. ಏನಾತ? ಹ್ಯಾಪಿ ಬರ್ಡೇ ಟು ಯು. ಈ ತರ ಹಾಡುತ್ತ. ಮತ್ತೆ ಬೇಕಾದ್ರೆ ನಮ್ದು ವಾಯ್ಸ್ ತಗೋತೈತಿ. ಹಾಯ್ ಹಲೋ, ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದಕ್ಕೆ ಒದ್ರೋದಾಯ್ತು. ಬಟ್ ಇದಕ್ಕೆ ನಾವ್ ಅಷ್ಟು ರೆಸ್ಪಾನ್ಸ್ ಮಾಡಂಗಿಲ್ಲ. ನಾವ ಕೂತ್ ಒದರ್ಬೇಕು ಅವ್ರ ಮುಂದ. ನಮ್ಮ ಮನಿ ಮೇನ್ ರೋಡಿಗೆ ಐತಿ, ಬಾಳ ಗಾಡಿ ಅಡ್ಡಾಡ್ತಾವು. ಏನಾದ್ರು ಡಿಸ್ಟರ್ಬ್ ಆದ್ರ ಸಾರಿ, ಬಟ್ಟೆ ಹಾಕೋರಿ. ಇನ್ ಥರ್ಡ್ ಒನ್, ಇನ್ನು ಥರ್ಡ್ ಪ್ರಾಡಕ್ಟ್ ಬಂದ್ಬಿಟ್ಟು, ಇದು ಯಾಕೆ ತಗೊಂಡಿನಪ್ಪ ಅಂತಂದ್ರೆ, ಇದು ಹೆಲ್ಪ್ ಆಗುತ್ತ. ಯಾಕಪ್ಪ ಅಂತಂದ್ರ, ನಾನು ಮೊದಲು ಚಾಕ್ ಬಾಳ್ ಅಡಿಕ್ಟ್ ಬಾಳ್ ಕುಡಿತಿದ್ದೆ. ಇವಾಗೂ ಚಾ ಇಷ್ಟ ಐತಿ, ಇಲ್ಲ ಅನ್ನಂಗಿಲ್ಲ. ಸ್ವಲ್ಪ ಯಾಕೋ ಈಗ ಕಾಫಿ ಅಡಿಕ್ಟ್ ಆಗಕತ್ತೀನಿ. ಎಲ್ಲಾರು ನಮ್ಮನೆ ಚಾ ಕುಡಿದ್ರ ನಾವು ಕಾಫಿ ಕುಡಿಯಾಕತ್ತೀನಿ. ಇಲ್ಲ ನೀವ್ ಒಂದೊಂದ್ ಚಾ ಇಲ್ಲ ಬರ್ತೀನಿ, ಆಗಂಗಿಲ್ಲ. ಒಟ್ಟ ಆಗಂಗಿಲ್ಲ. ಹೇಳಿದ್ ಮಾತ್ ನಾ ಯಾಕೆ ಕೇಳಿ ಅನ್ನೋ ಕ್ಯಾಟಗರಿ ಐತೆ ನನ್ನ ಮಗ. ಸೊ ಹಂಗಾಗಿ ಕಾಫಿ ಅದು ಏನಾದ್ರು ಮಿಕ್ಸ್ ಮಾಡೋದಿತ್ತಂದ್ರ ಚಮಚೆ ತಗೊಂಡು ಇದು ಕಡ್ಡಾಡ್ಸ್ಕೊಂಡು ಎಲ್ಲಿ ಕುಡ್ಬೇಕ್ ಹೋಗುದು ಅಂತ ಹೇಳಿ ಇದನ್ನ ತಗೊಂಡಿನಿ. ಬಟ್ ಇದು ಚಲೋ ಐತಿ, ಯೂಸ್ ಮಾಡಾಕ ಹೆಲ್ಪ್ ಆಗುತ್ತ. ಸೊ ಚಲೋ ಐತಿ ಇದು ಒಂಥರ.
ಏನ್ ದೊಡ್ಡದು ಟಫ್ ಇಲ್ಲ ಯೂಸ್ ಮಾಡೋದು, ಈಸಿ ಅದಾವು. ಹೂವಾ ನನ್ ಮಗ ತಿಮ್ಮಾಕತ್ತ ಮಸ್ತ್ ಹುಂಚೆ ಹಣ್ಣ್ ತಿಂದ್ಬಿಟ್ಟೆ ನಾನು. ಹುಂಚೆ ಹಣ್ಣ್ ತಿಂತೀನಿ, ಈಗ ನನ್ ಮಗ ಕೆಮ್ಮ ಹತ್ತೈತಿ. ಓ ಗುಂಡ. ಸೊ ಇದು ಹೆಲ್ಪ್ ಆಗುತ್ತ. ಇದು ಹಿಂಗೆ ಇದು ಹಿಂಗ ಸಪ್ರೇಟ್ ಕೊಟ್ಟಿರ್ತಾರ, ಇದು ಹೋಲ್ ಇರ್ತೈತಿ. ಹೋಗಪ್ಪ ನೀನ್ ಕಾಣಕತ್ತಿ. ಅಂಡ್ ಇಲ್ಲಿ ಬಟನ್ ಅದಾವು. ಸ್ಟಾರ್ಟ್ ಮಾಡ್ಬಿಟ್ರೆ ಮುಗೀತು. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಐತೆ ಇದು. ಒಂದು ಸ್ಪೀಡ್, ಅದ್ರ ಮೀಡಿಯಮ್, ಮತ್ತೆ ಅದಕ್ಕೆ ಸ್ಪೀಡ್, ಸ್ಲೋ ಅಂತ ಸ್ಟೆಪ್ ಅದಾವು. ಸೊ ಇದನ್ನ ಹಿಂಗ ಜೋರಾಗ ಫ್ರೆಶ್ ಮಾಡಿದ್ರೆ ಅದ ಬಂದಾಗುತ್ತೆ. ನನ್ ಮಗ ಅಳಾಕತ್ತಾನ. ಎರಡು ಕೊಟ್ಟಿರ್ತಾರ, ಇದು ಒಂದು ಮತ್ತೆ ಇದು ಒಂದು. ಇದನ್ನು ಹಿಂಗ ಹಾಕೊಂಡ್ ಯೂಸ್ ಮಾಡ್ಬೋದು, ಬೇರೆ ಏನಿಲ್ಲ. ಇದದೇ ಬಟನ್ ಚಲೋ ಮಾಡ್ಬಿಟ್ರೆ ಮುಗಿ. ಮತ್ತೆ ಇದಕ್ಕೆ ಚಾರ್ಜರ್ ಕೊಟ್ಟಿರ್ತಾರ. ಇದಕ್ಕೊಂದ್ ಚಾರ್ಜರ್ ಕೊಟ್ಟಿರ್ತಾರ, ಚಾರ್ಜ್ ಮಾಡೋದಿರುತ್ತೆ. ಇದು ಮತ್ತೇನು ಇಲ್ಲ, ಈಸಿ ಐತಿ ಯೂಸ್ ಮಾಡಾಕ. ಅಂಡ್ 4ನೇ ಪ್ರಾಡಕ್ಟ್ ಏರ್ ಫ್ರೈಯರ್. ಯಪ್ಪ ದೊಡ್ಡದೈತಿ, ಒಗ್ಗೇನಿಲ್ಲ, ಹಗುರ ಐತಿ. ಆಕ್ಚುಲಿ ಇದು ನನಗೂ ಯೂಸ್ ಇತ್ತು. ಯಾಕಪ್ಪ ಅಂತಂದ್ರೆ ಡೈಲಿ ಈವ್ನಿಂಗ್ ಬರ್ತಾನ ಚಂದು 7 ಗಂಟೆಗೆ ಹಿಂಗ. ಅವ್ ಬಂದಾಗ ಸ್ನಾಕ್ಸ್ ಮಾಡೋದೆಲ್ಲ ದಿನ ಬೀಳ್ತೈತಿ ನನಗ. ವಿಡಿಯೋ ಮಾಡೋದ್ ಡಿಸ್ಟರ್ಬೆನ್ಸ್ ಬಿತ್ತು ಬಾಳ ಐತಿ, ಅಡ್ಜಸ್ಟ್ ಮಾಡ್ಕೊರಿ, ಹೊಟ್ಟೆ ಹಾಕೋರಿ. ಓಕೆ, ಸೊ ಅದ್ರಾಗ ಎಲ್ಲದು ಆಗ್ತೈತಿ. ಫ್ರೆಂಚ್ ಫ್ರೈಸ್, ಚಿಕನ್ ಕಬಾಬ್, ಆಮ್ಲೆಟ್, ಆಲ್ಮೋಸ್ಟ್ ಏನ್ ಮಾಡ್ಬೇಕು ಎಲ್ಲ ಆಗುತ್ತ. ಮುಂದೇನು ಚಿಂತಿಲ್ಲ. ಅದು ಸ್ಟಾರ್ಟ್ ಮಾಡಿ ಹೋಗ್ಬಿಟ್ರೆ ಮುಗೀತು. ಅದ್ರ ಮುಂದ್ ನಿಂದ್ರಬೇಕು, ಅದಾಗುತ್ತಾನ ಅಂತ ಏನಿಲ್ಲ. ಅದು ಟೈಮ್ ಇರ್ತೈತಿ, ಟೈಮ್ ಎಲ್ಲ ಸೆಟ್ ಮಾಡಿ ಏನಾರ ಬೇರೆ ಕೆಲಸ ಮಾಡ್ಬೋದು. ಸೊ ಆಲ್ಮೋಸ್ಟ್ ಏನ್ ತಗೊಂಡಿನಿ ಎಲ್ಲಾ ಥಿಂಗ್ಸ್ ಈಗ ನನ್ಗೆ ಹೆಲ್ಪ್ ಅದಾವು. ಎಸ್ಪೆಷಲಿ ಅವಾಗ ಒಬ್ಬಾಕೆ ಇದ್ದೆ, ಏನು ಅನಿಸ್ತಿದ್ದಿಲ್ಲ. ಇವಾಗ ನನ್ ಮಗ ಬಂದ್ಬಿಟ್ಟಾನ, ಎಲ್ಲವೂ 24 hours ಅವ್ನ ಮುಂದ ಕುಂದ್ರಬೇಕ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಆಕ್ಚುಲಿ ಇದು ಸನ್ಸ್ಕ್ರೀನ್ ಚಲೋ ಐತಿ, ರೈಸ್ ವಾಟರ್. ನನ್ ಮಗ ಹೆಂಗೈತಂದ್ರೆ ಬಾಳೆ ಡೆಲಿವರಿ ಆಗಿಂದ ಈ ಕಡೆ ಪ್ರಾಡಕ್ಟ್ ನಿಮ್ ಮುಂದ ಹೇಳಾಕತ್ತೀನಿ, ಈ ಕಡೆ ಗೇಮ್ ತಗೊಂಡ್ ಬಾತಾತೀನಿ. ಆ ಕಡೆ ನಮ್ ಸೀದಾ ಹೊರಗೆ ಯಾರಿಗೂ ಹೋದ್ರಾಕತ್ತಾಳ. ಸೀದಾ ಇದು ಸನ್ಸ್ಕ್ರೀನ್ ಬಗ್ಗೆ ಹೇಳಾದಿದ್ದಲ್ಲ. ಈ ಸನ್ಸ್ಕ್ರೀನ್ ಚಲೋ ಐತಿ. ನಾನು ಪ್ರೆಗ್ನೆನ್ಸಿ ಟೈಮ್ದಾಗ ಯಾವ ಪ್ರಾಡಕ್ಟ್ ಯೂಸ್ ಮಾಡಾತಿದ್ದಿಲ್ಲ, ಯಾಕಂದ್ರೆ ಎಲ್ಲವೂ ಅಂತವು ಕೆಮಿಕಲ್ ಇರ್ತಾವು. ಯಾಕ ಅಂತ ಅಷ್ಟು ತಲೆ ಕೆಡ್ಸ್ಕೊಂಡಿದ್ದಿಲ್ಲ ನಾನು ಸ್ಕಿನ್ ಬಗ್ಗೆ. ಬಟ್ ಇನ್ಮೇಲೆ ಇವಾಗ 6 ಮಂತ್ ಆಯ್ತು ಈಗ ಅವಾಗ. ಸೊ ಹಂಗಾಗಿ ಇನ್ಮ್ಯಾಗ ರೋಟೀನ್ ಸ್ಟಾರ್ಟ್ ಮಾಡ್ಬೇಕು ಸ್ಕಿನ್ ಕೇರ್ದು. ಹಂಗಾಗಿ ಇದೊಂದು ಆರ್ಡರ್ ಮಾಡ್ಕೊಂಡಿನಿ. ಇದು ಚಲೋ ಐತಿ, ಹಂಗೇನಿಲ್ಲ. ಇದು ಮುಟ್ಟಾಕ ಎಷ್ಟು ಸಾಫ್ಟ್ ಐತೆ ಇದ್ರ ಡಬ್ಬಾನು ಲೈಕ್ ಆಗೈತೆ ಅಂತ ಹೇಳ್ಬೇಕಂದ್ರ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದೊಂದು ಪರ್ಫ್ಯೂಮ್ ತಗೊಂಡಿದ್ದೀನಿ ನಾನು, ಸೀಕ್ರೆಟ್ ಅಂತ. ಯಾವ ಫ್ಲೇವರ್ ಒಳಗ ಐತಪ್ಪ ಅಂತಂದ್ರೆ ಜಾಸ್ಮಿನ್ ಟೈಪ್ ಐತಿ. ಚಲೋ ಐತಿ, ಹಿಂಗ ನೋಡಾಕ ಅಟ್ರಾಕ್ಟಿವ್ ಅನಿಸ್ತೈತಿ. ಹಿಂಗ ನೋಡಾಕ ಹಿಂಗ ಮಲ್ಲಿಗಿ ಹೂವ ಬರುತ್ತಲ್ಲ, ಅದು ಆ ತರ ಸ್ಮೆಲ್ ಬರುತ್ತ. ಅಡ್ಡಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬ್ಲಷ್. ನಾ ಬ್ಲಷ್ ಯಾವಾಗೂ ಯೂಸ್ ಮಾಡಿಲ್ಲ, ನಿಜ ಹೇಳ್ಬೇಕಂದ್ರ ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕು ಅಂತ ತಗೊಂಡೇನಿ. ಇದ್ರ ಬಗ್ಗೆ ಅಷ್ಟು ನಾಲೆಜ್ ಗೊತ್ತಿಲ್ಲ. ನಾನು ಸ್ಕಿನ್ ಕೇರ್ ಮಾಡ್ಕೋತೀನಿ, ಅದ್ರಾಗ ಸ್ವಲ್ಪ ನಾಲೆಜ್ ಅಂದ್ರೆ ಗೊತ್ತೈತಿ, ತೀರಾ ಗೊತ್ತಿಲ್ಲ. ಇದು ಜೆಲ್ಲಿ ಒಳಗೈತಿ, ನಾನು ಯಾವಾಗ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ತಗೊಂಡಿನಿ ಯೂಸ್ ಮಾಡ್ಬೇಕಂತ. ಓಕೆ ಇದೊಂದು ಬ್ಲಷ್. ಪ್ರಾಡಕ್ಟ್ ಚೆನ್ನಾಗೈತಿ, ಚಂದ ಐತಿ. ಈ ವಿಡಿಯೋದೊಳಗ ನಿಮ್ಗೆ ಯಾವ್ದಾದ್ರು ವಸ್ತು, ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಗೆ ಲೈಕ್ ಆಗಿತ್ತಂದ್ರ ಕಾಮೆಂಟ್ ಹಾಕ್ರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ.
ಆಲ್ಮೋಸ್ಟ್ ಇದು ನಮ್ಮ ಏನ ಮದ್ವಿ ಮಾಡ್ಕೊಂಡ್ ಮನ್ಯಾಗ ಇರ್ತಾರಲ್ಲ ಹೆಣ್ಮಕ್ಳಿಗೆ ಅದು ಯೂಸ್ ಅದಾವ. ಎಸ್ಪೆಷಲಿ ಮಕ್ಳು ಇದ್ದವರಿಗೆ. ನನ್ನ ಮಗ ಅಳಾಕತ್ತಾನ. ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಇವಾಗ ನಾವು ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್.